ನಾಟಕದವರು ಅಂತ ಹೇಳಿದಾಗ ಹೆಣ್ಮಕ್ಳಿಗೆ ಮನೆನೇ ಸಿಗ್ತಾ ಇರ್ಲಿಲ್ಲ. ಹೌದು, ನಾವೆಲ್ಲ ಅನುಭವಿಸಿದೀವಿ. ನಮ್ ನಾಟಕ ಇಷ್ಟಪಡೋರು, ನಮ್ ಪಾತ್ರ ಇಷ್ಟಪಡೋರು, ನಮ್ಗೆ ಪ್ರೆಸೆಂಟೇಶನ್ ಕೊಡೋರು, ಮಾತಾಡ್ಸೋರು ಪ್ರೀತಿಯಿಂದ. ಮನೆ ಕೇಳಕ್ ಹೋದಾಗ ನಾಟಕ ಕಂಪ್ನಿಯವ್ರು ಅಂದ್ರೆ ಮನೆ ಕೊಡಕ್ಕೆ ಹಿಂದೆ ಮುಂದೆ ನೋಡೋರು. ಯಾಕೆ ಏನೋ ಅಂತ ನಾಟಕ ಕಂಪ್ನಿ ಅಂದ್ರೆ ಹೆಣ್ಮಕ್ಳು ನಾಟಕ ಕಂಪ್ನಿಲಿ ಅಂತ ಅಂದ್ರೆ ಸರಿ ಇರಲ್ಲ ಅನ್ನೋ ಒಂದು ಭಾವನೆ. ಈಗಂತೂ ಮನೆಯಲ್ಲೆಲ್ಲ ಕಲಾವಿದರು ಇದ್ದಾರೆ. ಈ ಮಧ್ಯದಲ್ಲಿ ಯಾವತ್ತು ನಿಮ್ಗೊಂದು ಫ್ಯಾಮಿಲಿ ಬೇಕು, ನನಗೂ ಒಬ್ರು ಯಾರೋ ಹೇಳೋರು ಕೇಳೋರು ಅನ್ನೋರು ಬೇಕು ಅಂತ ಹಂಗೆಲ್ಲ ಇದ್ರಲ್ಲ ಊರಲ್ಲಿ. ಅಕ್ಕ ಅವರೆಲ್ಲ ಇದ್ರು, ಮತ್ತೆ ಹೋಗ್ತಿದ್ದೆ, ಯಾವಾಗ್ಲಾರು ಒಮ್ಮೆ ಹೋಗ್ತಿದ್ದೆ, ಬರ್ತಿದ್ದೆ. ಆಮೇಲೆ ಅವರು ಬರ್ತಿದ್ರು, ಹೋಗ್ತಿದ್ರು. ಆದ್ರೆ ಏನು ನಮ್ಮ ಸಂಬಂಧಿಕರುಗಳಿಗೆ ಮಾತ್ರ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ಮದುವೆ ಮನೆಗೆಲ್ಲ ಇದ್ ಮಾಡ್ತಿದ್ರು, ಆದ್ರೂ ನಾಟಕದಲ್ಲಿ ಇರೋಳು ಅಂತ ಗೊತ್ತಾಗತ್ತೆ. ಅಕ್ಕನ ಮಕ್ಕಳನ್ನ ಮದುವೆ ಮಾಡ್ಕೊಡುವಾಗ ನಮ್ಮ ಇವ್ರು ನಾಟಕದಲ್ಲಿದ್ದಾರೆ ಅಂತ ಹೇಳ್ತಿರ್ಲಿಲ್ಲ. ಇದೇನು ನಾವು ಸೀರಿಯಲ್ ಬಂದ್ಮೇಲೆ ಟಿವಿನಲ್ಲಿ ನಾನು ನೋಡಿದ ಮೇಲೆ ನಾನೊಬ್ಬ ಕಲಾವಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಿತ್ತು. ಅಮ್ಮ, ಇವಾಗ ನಾಟಕವನ್ನ ಇಷ್ಟು ಜನ ಇಷ್ಟ ಪಡ್ತಾ ಇದ್ರಿ, ನಾಟಕಗಳು ಬಂದು ನೋಡ್ತಾ ಇದ್ರಿ ಎಲ್ಲ ಹೇಳಿದ್ರಿ. ಸೊ ನಾಟಕದವರು ಅಂತ ಹೇಳಿದಾಗ ಹೆಣ್ಮಕ್ಳಿಗೆ ಮನೆನೇ ಸಿಗ್ತಾ ಇರ್ಲಿಲ್ಲ ಅವಾಗ. ಹೌದು, ನಾವೆಲ್ಲ ಅನುಭವಿಸಿದೀವಿ. ನಮ್ ನಾಟಕ ಇಷ್ಟಪಡೋರು, ನಮ್ ಪಾತ್ರ ಇಷ್ಟಪಡೋರು, ನಮ್ಗೆ ಪ್ರೆಸೆಂಟೇಶನ್ ಕೊಡೋರು, ಮಾತಾಡ್ಸೋರು ಪ್ರೀತಿಯಿಂದ. ಮನೆ ಕೇಳಕ್ ಹೋದಾಗ ನಾಟಕ ಕಂಪ್ನಿಯವ್ರು ಅಂದ್ರೆ ಮನೆ ಕೊಡಕ್ಕೆ ಹಿಂದೆ ಮುಂದೆ ನೋಡೋರು. ಯಾಕೆ, ಏನ್ ರೀಸನ್? ಏನೋ ಅಂತ ನಾಟಕ ಕಂಪ್ನಿ ಅಂದ್ರೆ ಹೆಣ್ಮಕ್ಳು ನಾಟಕ ಕಂಪ್ನಿಲಿ ಅಂತ ಅಂದ್ರೆ ಸರಿ ಇರಲ್ಲ ಅನ್ನೋ ಒಂದು ಭಾವನೆ. ಈಗಂತೂ ಮನೆಯಲ್ಲೆಲ್ಲ ಕಲಾವಿದರು ಇದ್ದಾರೆ. ಹೌದು, ಮನೆ ಬಣ್ಣ ಹಚ್ಕೊಂಡ್ರೆ ಒಂಥರ ಕೆಟ್ಟ ಭಾವನೆಯಿಂದ ನೋಡ್ತಿದ್ರು. ಈಗ ಎಲ್ಲರೂ ಬಣ್ಣ ಹಚ್ಕೊಂಡೇ ಓಡಾಡ್ತಾರಲ್ಲ, ಮೇಕಪ್ ಮಾಡ್ಕೊಂಡೆ ಓಡಾಡ್ತಾರೆ. ಅವಾಗ ನಾಟಕ ಕಂಪ್ನಿಯಾಗ ಮಾತ್ರ ಮೇಕಪ್ ಮಾಡ್ತಾ ಇದ್ರು. ನಾಟಕ ಕಂಪನಿಗಳು ಸೇಫ್ ಆಗಿತ್ತ ಹೆಣ್ಮಕ್ಳಿಗೆ? ಸೇಫ್, ಬಹಳ ಚೆನ್ನಾಗಿ. ಒಂದು ನಾವು ಕಂಪನಿಯಲ್ಲಿ ಇತ್ತಂದ್ರೆ ಒಂದು ಫ್ಯಾಮಿಲಿ ಇದ್ದಂಗೆ ಇರ್ತಿದ್ವಿ. ಒಬ್ರು ಹುಷಾರಿಲ್ದೆ ಇದ್ರೆ ನೋಡ್ಕೊಳ್ಳೋದಾಗಿರ್ಬೋದು, ಒಂದು ಮಕ್ಕಳ ಮದುವೆ ಆಗಿರ್ಬೋದು, ಒಬ್ರು ಯಾರಾದ್ರೂ ಸತ್ರೆ ಎಲ್ಲಾರು ಸೇರಿ ಇದ್ ಮಾಡ್ತಿರ್ಬೋದು. ಒಂದು ಫ್ಯಾಮಿಲಿ ಇದ್ದಂಗಿದ್ವಿ ಎಲ್ಲಾರು. ಯಾವುದೋ ಒಂದು ನಾಟಕ ನಡೀತಾ ಇರುವಾಗ ಒಂದು ಮೆಮೊರೇಬಲ್ ಮೂಮೆಂಟ್ ಅಂತ ಯಾವ್ದು ನಿಮ್ಗೆ ಈಗ್ಲೂ ಆ ಇನ್ಸಿಡೆಂಟ್ ಎನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರ್ ಬರುತ್ತೆ? ಹೌದು ಹೌದು. ಯಾಕೆ ಅಂತಂದ್ರೆ ಈಗ ನಮ್ಮ ಕಂಪನಿಯಲ್ಲಿ ಒಬ್ಬ ಕಲಾವಿದೆ, ನಾಟಕ ನಡೀತಾ ಇತ್ತು. 10 ಗಂಟೆಗೆ ಬಂದ್ ಮೇಕಪ್ ಕೂತಿದ್ದಾಳೆ. ಮನೆಯಲ್ಲಿ ಅವ್ರ ತಾಯಿ ಕಾಯಿಲೆ ಇದ್ದು ಮನುಷ್ಯರು, ಅವ್ರು ಸತ್ತೋದ್ನ ವಿಷಯ ಬಂದು ಯಾರೋ ಒಬ್ರು ನಮ್ಗೆ ಹೇಳಿದ್ರು. ಈಗ ನಾವ್ ಅಲ್ಲಿ ಅವಳಿಗೆ ಹೇಳಿದ್ರೆ ಅವಳು ಪಾತ್ರ ಮಾಡಕ್ಕಾಗಲ್ಲ, ನಾವು ನಾಟಕ ನಿಲ್ಲಿಸ್ಬೇಕಾಗ್ತದೆ. ಫುಲ್ ಜನ ಇದ್ದಾರೆ. ಈಗ ಕಂಪ್ನಿಯಲ್ಲಿ 50-60 ಜನ ಇರ್ತಾರೆ. ಎಲ್ರದ್ದು ಹೊಟ್ಟೆಪಾಡು ಜೀವನ. ಅದ್ರಲ್ಲೇ ಎಲ್ಲ ನಾಟಕ ನಿಲ್ಲಿಸ್ಬಿಟ್ರೆ ಎಲ್ಲ ಹೋಯ್ತಂದ್ರೆ ಟಿಕೆಟ್ ನಾವು ವಾಪಸ್ ಕೊಡ್ಬೇಕು, ಟಿಕೆಟ್ ದುಡ್ಡನ್ನ. ಇದಾಗ್ತದಲ್ಲ ಅಂದ್ಬಿಟ್ಟು ಅದನ್ನ ಹಂಗೆ ಮುಚ್ಚಿಟ್ಟು ಹೇಳಲಾರ್ದೆ ಬೇಗ ನಾಟಕ ಮುಗಿಸಿ, ನಾಟಕ ಮುಗಿದ ಮೇಲೆ ನಾವು ಅವ್ರ ಜೊತೆನಲ್ಲಿ ಹೋಗಿ ಮಣ್ಣು ಮಾಡಿ ಬಂದಿದೀವಿ. ಇದೇ ಪರಿಸ್ಥಿತಿ ನಿಮ್ಗೆ ಗೋಕಾಕ್ ಓನರ್? ಹೌದು, ಆಯ್ತು. ನನಗೆ ಕಲಿಸಿದ ಗುರುಗಳು ಅವರು. ಅಂದ್ರೆ 74ನೇ ಇಸ್ವಿಯಲ್ಲಿ ಹೋಗಿದ್ನಲ್ಲ, ಶಾರದಾ ಸಂಗೀತ ನಾಟಕ ಮಂಡಳಿ ಅಂತ. ಅವರು ನಾನು ದತ್ತು ಪುತ್ರಿ ತರನೇ ಇದ್ದೆ ಅಲ್ಲಿ ಕಂಪ್ನಿಯಲ್ಲಿ. ಆಮೇಲೆ ನಾನು ಇಲ್ಲಿ ಬೇರೆ ಹುಚ್ಚೇಶ್ವರ ನಾಟ್ಯ ಸಂಘದಲ್ಲಿ ಇದ್ನಲ್ಲ ನಾನು, ಅವಾಗ ಅವರಲ್ಲಿ ತೀರ್ಕೊಂಡಾಗ ಸುದ್ದಿ ಬಂತು. ನನಗೆ ಯಾರು ಹೇಳಲಾರದೆ ಮುಚ್ಚಿಟ್ಟಿದ್ರು. ಅವಾಗ ಸುಂದರ ಕೃಷ್ಣ ಅರಸು ಚಲನಚಿತ್ರ ನಟರು ಬಂದಿದ್ರು, ಅವ್ರ ಜೊತೆಲಿ ನನ್ನ ಪಾತ್ರ ಇತ್ತು. ಅದಕ್ಕೆ ಇನ್ನು ಹೇಳಿದ್ರೆ ಇನ್ನು ಹುಡ್ಗ ಇದಾಗ್ತಾಳೆ, ಗಾಬರಿ ಆಗ್ತಾಳೆ ಅಂತ ಅಂದ್ಬಿಟ್ಟು ಹೇಳಿರ್ಲಿಲ್ಲ. ಅದ್ ನಾಟಕ ಬಿಟ್ಟ ಮೇಲೆ ಹೇಳಿದ್ರು. ಅವಾಗ ಬೆಳತನಕ ಹೋಗಿ ನಾವು ಹಚ್ಕೊಂಡಿದ್ರ ನೀವು? ಹೌದು, ಯಾಕೆಂದ್ರೆ ನಮ್ಗೆ ಅನ್ನದಾತರಾಗಿದ್ರು, ಗುರುಗಳಾಗಿದ್ರು. ನಮ್ಗೆ ತಂದೆ ಸ್ಥಾನದಲ್ಲಿ ಇದ್ದು ನಮ್ಗೆಲ್ಲಾ ವಿದ್ಯೆ ಕಲಿಸ್ತಿದ್ರು. ಅಂದ್ರೆ ಇವಾಗ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋದ್ಮೇಲೆ ಮೇ ಬಿ ಆ ಕಂಪ್ನಿ ಬಗ್ಗೆ ದೂರವರೇ ಇರೋದು. ಅದ್ರಿಂದ ನೀವು ಈಗ ಕಂಪ್ನಿನೇ ಬೇರೆ ಆಗಿತ್ತಲ್ಲ ನಿಮ್ದು? ಅಲ್ಲ, ದೂರದು ಇರುತ್ತೆ. ಆದ್ರೆ ನನಗೆ ಇವತ್ತು ನಾನು ಪಾತ್ರ ಮಾಡಿ ಹೆಸರು ತಗೊಂಡು ಊಟ ಮಾಡ್ತಾ ಇರೋದು ಅಂತ ಅಂದ್ರೆ ನಮ್ಮ ಗುರುಗಳನ್ನ ನಾವು ನೆನೆಸ್ಲೇಬೇಕಲ್ಲ. ಅಂದ್ರೆ ಯಾವುದೇ ಒಂದು ಮನೆತನದಲ್ಲಾಗ್ಲಿ ನೋವು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಈಗ ನೀವು ನಮ್ಮ ತಾಯಿ ನನಗೆ ಬೈತಾಳೆ, ಬೈದ ಕೂಡಲೇ ಅವಳ ಮೇಲೆ ಸಿಟ್ಟು ಮಾಡ್ಕೊಂಡು ಕೆಟ್ಟವಳು ಅನ್ನಕ್ಕೆ ಆಗಲ್ಲ.
ಅವ್ಳು ಕಷ್ಟಪಟ್ಟು ನಮ್ಮನ್ನ ಸಾಕಿರ್ತಾಳಲ್ಲ ಅದನ್ನು ನಾವು ನೋಡ್ಬೇಕಾಗ್ತದಲ್ಲ. ಹ? ಒಳ್ಳೇದನ್ನ ನೆನ್ಸ್ಕೋಬೇಕಾಗ್ತದೆ. ಕಡೆಗೆ ಹೋದ್ರ ಅವ್ರನ್ನ ನೋಡಕ್ ನೀವು? ಹೋದ್ವಿ, ಹೋಗಿ ಅಲ್ಲಿ ಮುಖ ನೋಡ್ಕೊಂಡು ಹಾರ ಹಾಕಿ ನಮಸ್ಕಾರ ಮಾಡಿ ಆಮೇಲೆ ಮತ್ತೆ ನಮ್ಗೆ ನಾಟಕ ಇತ್ತು, ಬರ್ಬೇಕಾಗಿತ್ತು. ನಮ್ಮ ಮನೆಯವ್ರು ಅವ್ರಿಗೆ ಹೇಳಿದ್ರು, ನೀವೇ ಹೇಳಿ ಸ್ವಲ್ಪ ಕಳಿಸ್ಕೊಡಿ ಅವಳನ್ನ ಅಂತ. ಆಮೇಲೆ ಅವ್ರ ಅಳಿಯ, ಮಾಲೀಕರ ಅಳಿಯ, ಆಯ್ತವ ಮುಖ ನೋಡಿದೆಯಲ್ಲ, ಆಯ್ತಲ್ಲ, ಅದಕ್ಕೆ ಈಗ ನೀನು ಹೋಗು, ನಿನ್ನ ಕರ್ತವ್ಯದ ಕಡೆಗೆ ನೀನು ಹೋಗು, ಆಯ್ತು, ಮತ್ತೆ ಋಣ ಇಷ್ಟಿತ್ತು ಆಯ್ತು ಅಂತೇಳಿ ಸಮಾಧಾನ ಮಾಡಿ ಕಳಿಸ್ಕೊಟ್ರು. ಬಂದ್ವಿ, ಅವತ್ತು ನಾಟಕ ಮಾಡಿದೆ. ಅವತ್ತು ಆ ದಿನವೂ ನಾಟಕ ಇತ್ತು. ದುಃಖ ಮರೆ ಮಚ್ಚಿ ನಾಟಕ ಮಾಡಿ. ಕಲಾವಿದ್ರು ಹಾಗೆ ಅಳು ನುಂಗಿ ನಗುತ್ತಿರ್ಬೇಕು ವೇದಿಕೆಯಲ್ಲಿ. ನಾವು ಎಂತ ಅಳು ಇದ್ರು ನುಂಗಬೇಕು, ನಗು ಮುಖ ಇಟ್ಕೊಂಡಿರ್ಬೇಕು. ಈ ಕಲಾವಿದರ ಜೀವನ ಒಂದು ಊದುಬತ್ತಿ ಇದ್ದ ಹಾಗೆ. ಊದುಬತ್ತಿನ ಹಚ್ಚಿಟ್ರೆ ಎಲ್ಲಾರ್ಗೂ ಸುವಾಸನೆ ಕೊಡ್ತದ ಅದು. ಎಲ್ಲರೂ ಆಹಾ ಎಷ್ಟು ಚೆನ್ನಾಗಿದೆ ಅಲ್ಲ, ಊದುಬತ್ತಿ ವಾಸನೆ ತುಂಬಾ ಚೆನ್ನಾಗಿದೆ ಅಂತಾರೆ. ಆದ್ರೆ ಅದು ಸುಟ್ಕೊಂಡು ಬೂದಿ ಬೀಳ್ತಾ ಇರುತ್ತೆ, ಆ ಕಡೆ ಯಾರು ನೋಡಲ್ಲ. ಹಾಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನೋವು ಎಲ್ಲ ನಾವು ನುಂಗಿ ನಾವು ನಗ್ತಾ ಎಲ್ಲರಿಗೂ ಬಂದವರಿಗೆ ಖುಷಿ ಕೊಡ್ಬೇಕು. ಕಾಮಿಡಿ ಇರೋನು. ಇವಾಗ ಫಸ್ಟ್ ಮದ್ವೆ ಆಯ್ತು, ಸೆಕೆಂಡ್ ಮದ್ವೆ ಆಗುವವರೆಗೂ ನಿಮ್ಮ ಲೈಫಲ್ಲಿ ನೀವು ಒಂಟಿ, ಅಂದ್ರೆ ಪರ್ಸನಲ್ ಆಗಿ ಕೆಲವೊಂದು ನೋವುಗಳು ಎಲ್ಲ ಇರ್ತವೆ, ಇರುತ್ತೆ. ಈ ಮಧ್ಯದಲ್ಲಿ ಯಾವತ್ತು ನಿಮ್ಗೊಂದು ಫ್ಯಾಮಿಲಿ ಬೇಕು, ನನಗೂ ಒಬ್ರು ಯಾರೋ ಹೇಳೋರು ಕೇಳೋರು ಅನ್ನೋರು ಬೇಕು ಅಂತ ಹಂಗೆಲ್ಲ ಇದ್ರಲ್ಲ ಊರಲ್ಲಿ. ಅಕ್ಕ ಅವರೆಲ್ಲ ಇದ್ರು, ಮತ್ತೆ ಹೋಗ್ತಿದ್ದೆ, ಯಾವಾಗ್ಲಾರು ಒಮ್ಮೆ ಹೋಗ್ತಿದ್ದೆ, ಬರ್ತಿದ್ದೆ. ಆಮೇಲೆ ಅವರು ಬರ್ತಿದ್ರು, ಹೋಗ್ತಿದ್ರು. ಆದ್ರೆ ಏನು ನಮ್ಮ ಸಂಬಂಧಿಕರುಗಳಿಗೆ ಮಾತ್ರ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ಸಂಬಂಧಿಕರುಗಳಿಗೆ ಮದ್ವೆ ಮನೆಗೆಲ್ಲ ಇದ್ ಮಾಡ್ತಿದ್ರು. ಆದ್ರೂ ನಾಟಕದಲ್ಲಿ ಇರೋಳು ಅಂತ ಗೊತ್ತಾಗತ್ತೆ ಅಂದ್ರೆ ಎಲ್ಲಾ ಕಡೆನೂ ನೀವು ನಾಟಕ ಮಾಡ್ತಿದ್ರ ಅಂತ ಅವ್ರಗಳಿಗೆ ಹೇಳ್ತಿರ್ಲಿಲ್ಲ ಅಷ್ಟೇ. ಆ ಹುಡುಗಿ ಅಕ್ಕನ ಮಕ್ಕಳನ್ನ ಮದುವೆ ಮಾಡ್ಕೊಡುವಾಗ ನಮ್ಮ ಇವ್ರು ನಾಟಕದಲ್ಲಿ ಇದ್ದಾರೆ ಅಂತ ಹೇಳ್ತಿರ್ಲಿಲ್ಲ. ಇದೇನು ನಾವು ಸೀರಿಯಲ್ ಬಂದ್ಮೇಲೆ ಟಿವಿನಲ್ಲಿ ನನ್ನ ನೋಡಿದ ಮೇಲೆ ನಾನೊಬ್ಬ ಕಲಾವಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಿತ್ತು. ಅದೇ ಇವಾಗ ನಾಟಕ ಕಂಪನಿ ಆಗಿನ ಕಾಲನೇ ಹಂಗಿತ್ತಮ್ಮ. ಯಾಕೆ ಅಂತಂದ್ರೆ ಒಂದ್ ಮನೆಯಲ್ಲಿ ಒಂದ್ ಹುಡುಗಿನ ತಗೊಂಡ್ ಹೋಗ್ಬೇಕಾದ್ರೆ ಇವ್ರು ಚಿಕ್ಕಮ್ಮ ನಾಟಕದಲ್ಲಿ ಪಾರ್ಟ್ ಮಾಡ್ತಾಳೆ ಅಂದ್ರೆ ತಗೊಂಡ್ ಹೋಗ್ತಿರ್ಲಿಲ್ಲ. ನೀವು ಮದ್ವೆಗೆ ಹೋಗ್ತಿರ್ಲಿಲ್ವಾ ಅವ್ರದ್ದು? ಇಲ್ಲ ಹೋಗ್ತಿರ್ಲಿಲ್ಲ, ನಾನು ಹೋಗಿರ್ಲಿಲ್ಲ ಒಂದೆರಡು ಮದ್ವೆ. ಆಮೇಲೆ ಯಾವಾಗ ಟಿವಿಲಿ ಬಂದ್ಮೇಲೆ ಗೊತ್ತಾದ್ಮೇಲೆ ಅವರೇ ಯಾರು ಆಡ್ಕೋತಾರೆ ಅಂತಿದ್ರಲ್ಲ ಅವರೇ ಎಲ್ಲಾರು ನಮ್ಮನ್ನ ಮಾತಾಡ್ಸ್ಕೊಂಡು ಪ್ರೀತಿ ಚೇಂಜ್ ಆಯ್ತು, ಬದಲಾವಣೆ ಆಯ್ತು. ನಾಟಕದಿಂದ ಸಿನಿಮಾ ಎಲ್ಲ ಮನೆಗಳಲ್ಲೂ ಎಲ್ಲ ಬದಲಾಯ್ತು. ಆವಾಗಿನ ಒಂದು ಮಡಿವಂತಿಕೆ ಈಗ ಉಳಿಲಿಲ್ಲ. ಆಮೇಲೆ ಎಲ್ಲ ಒಪ್ಕೊಂಡ್ರು, ಲೈಫ್ ಚೇಂಜ್ ಆಯ್ತು. ಈಗ ನಾಟಕ ರಂಗದಿಂದ ಧಾರಾವಾಹಿಗೆ ಮೊದಲ ಪ್ರವೇಶ ನಿಮ್ದು. ಯಾವ ಧಾರಾವಾಹಿ ಮೂಲಕ ಯಾವಾಗ ತೆರೆ ಮೇಲೆ ಬಂದ್ರಿ? ನಾ ಫಸ್ಟ್ ಬಂದಾಗ ಅದು ಸುಮತಿ ಸೀರಿಯಲ್ ಮಾಡಿದೆ, ಸುಮತಿ ಅಂತ, ಎಸ್ ನಾರಾಯಣ ಅವ್ರದ್ದು. ಆಮೇಲೆ ವಟಾರ. ಇದಕ್ಕೆ ಆಡಿಷನ್ ತರ ಆಯ್ತಾ ಅಲ್ಲ ನೀವು ನಾಟಕದಲ್ಲಿ ಮಾಡ್ತಾ ಇದ್ದ? ಸುಮತಿ ಸೀರಿಯಲ್ಗೇನು ಆಡಿಷನ್ ಮಾಡಿಲ್ಲ, ವಟಾರಕ್ ಮಾತ್ರ ಕೇಳಿದ್ರು. ಒಂದು ಡೈಲಾಗ್ ಕೊಟ್ಟು ಮಾತಾಡಿಸಿದ್ರು. ನಮ್ದು ಅವಾಗ ಉತ್ತರ ಕರ್ನಾಟಕ ಭಾಷೆನೇ ಬರ್ತಿತ್ತು. ಅಲ್ಲ, ನಾಟಕ ಅನ್ನೋದೇ ಒಂದು ಫ್ಲೋ ಬೇರೆ, ಧಾರಾವಾಹಿ ಅಂದಾಗ ಬೇರೆ. ಹೇಗೆ ಅಡ್ಜಸ್ಟ್ ಆಗಕ್ ಆಯ್ತಾ? ನನ್ಗೆ ಫಸ್ಟ್ ಬಂದಾಗ ಸ್ವಲ್ಪ ಕಷ್ಟ ಆಯ್ತು, ಆಮೇಲೆ ಅಡ್ಜಸ್ಟ್ ಆಯ್ತು. ಅವ್ರ ಒನ್ ಟೇಕ್ ಅಲ್ಲಿ ತಗೊಳ್ಳೋ ಡೈಲಾಗ್ ಗಿಂತ ಇಲ್ಲಿ ಬೆಟರ್ ಅಂತ ಅನ್ಸ್ತಾ? ಅಂದ್ರೆ ಇಲ್ಲ, ಅಲ್ಲೇ ಹಂಗೇನಲ್ಲ. ನಾವೆಲ್ಲ ವಾತಾವರಣ ನೋಡ್ತೀವಲ್ವಾ, ಅವ್ರಿಗೆ ಈ ತರನೇ ಬೇಕು ಅನ್ನೋದು ನಮ್ಗೆ ತಲೆನಲ್ಲಿ ಇಟ್ಕೊಂಡು ಆ ತರ ನಾವು ಸುಧಾರಣೆ ಆಗ್ಬೇಕು. ಸುಧಾರಣೆ ಆಗಿ ಅವ್ರು ಏನ್ ಕೇಳ್ತಾರೆ ಆ ತರ ನಾವು ಕೊಡ್ಬೇಕು ಡೈಲಾಗ್ ಡೆಲಿವರಿ. ಅವಾಗ ಈಗ ನೀವು ಕಲ್ತಿರೋದು 3ನೇ ಕ್ಲಾಸ್ ಅಂತ ಹೇಳಿದ್ರಿ. ಹೌದು. ಸೊ ಡೈಲಾಗ್ ಅಂತ ಬಂದಾಗ ಓದ್ಬೇಕಾಗುತ್ತೆ. ಹೌದು, ಡೈಲಾಗ್ ಮೊದ್ಲು ಸ್ವಲ್ಪ ಓದಕ್ ಬರ್ತಿರ್ಲಿಲ್ಲ ಫಸ್ಟ್ ಕಂಪನಿಗೆ ಹೋದಾಗ. ಆಮೇಲೆ ಪತ್ರಿಕೆ ಓದೋದು ಮಾಡೋದು ಎಲ್ಲ ಇದ್ ಮಾಡ್ತೀವಿ. ಗುಡಿಹಳ್ಳಿ ನಾಗರಾಜ್ ಅಂತ ಒಬ್ರು ಪತ್ರಕರ್ತರಿದ್ರು, ಅವ್ರ ಪರಿಚಯ ಇದ್ರು. ಅವರು ಹೇಳ್ತಿದ್ರು, ನೀವು ಓದೋದು ಪತ್ರಿಕೆ ಓದ್ಬೇಕು, ನೀವು ಎಲ್ಲ ವಿಚಾರಗಳು ತಿಳ್ಕೊಬೇಕು ಅಂತ ಅನ್ನೋರಲ್ಲ. ಹಂಗಾಗಿ ಒಂದೊಂದ್ ಪತ್ರಿಕೆ ಅದು ಇದು ಓದ್ಕೋತ ಓದಕ್ಕೆ ಶುರು ಮಾಡ್ಕೊಂಡ್ವಿ. ಆಮೇಲೆ ಇಲ್ಲ ಅಂದ್ರೆ ನೆನಪಿನ ಶಕ್ತಿಯಿಂದಾನೇ ಅವ್ರು ಹೇಳ್ಕೊಟ್ಟಿದ್ನ ತಲೆಯಲ್ಲಿ ಇಟ್ಕೊಂಡು ಹೇಳ್ತಿದ್ವಿ. ನೆನಪಿನ ಶಕ್ತಿ ಅಂದ್ರೆ ಇಲ್ಲಿ 1.5 hour ನಾಟಕ ಮಾಡ್ತಾ ಇದ್ರಲ್ಲ? ಮಾಡ್ತೀವಿ. ಒಂದೊಂದ್ಸಲ 10 ನಿಮಿಷ 15 ನಿಮಿಷ ಒಂದೇ ಸೀನ್ ನಲ್ಲೇ ನಮ್ಮ ಡೈಲಾಗ್ಗಳು ಇರ್ತಿದ್ವು. ಅದ್ರಲ್ಲೆಲ್ಲ ಮತ್ತೆ ಒಪ್ಪಿಸ್ಬೇಕಾಗಿತ್ತಲ್ಲ ನಾವು, ಭಾವನೆ ಜೊತೆನಲ್ಲಿ ಮ್ಯೂಸಿಕ್, ಹಾಡು,
ಎಲ್ಲ ಕೂಡಿ ಒಪ್ಪಿಸ್ಬೇಕಾಗುತ್ತೆ. ಇವಾಗ ಒಂದು ಡ್ರಾಮಾ ಮಾಡ್ಬೇಕು ಅಂತಂದ್ರೆ 1.5 hour ಡ್ರಾಮಾ ಮಾಡ್ಬೇಕಂದ್ರೆ ಎಷ್ಟು ದಿನದ ಪ್ರಾಕ್ಟೀಸ್ ಬೇಕಮ್ಮ ನಿಮ್ಗೆ? ಯಾವ ತರ ಒಂದು ತಿಂಗಳು ಪ್ರಾಕ್ಟೀಸ್ ಕೊಡೋರು. ಒಂದು ನಾಟಕ 1 ತಿಂಗಳು ಪ್ರಾಕ್ಟೀಸ್ ಕೊಡ್ತಿದ್ರು. ಪ್ರಾಕ್ಟೀಸ್ ಕೊಟ್ಟು ಫಸ್ಟ್ ಕೂತ್ಕೊಂಡು ಎಲ್ಲಾರ್ಗುನುವೆ ಓದಿ ಹೇಳ್ತಿದ್ರು. ಆಮೇಲೆ ಸ್ಕ್ರಿಪ್ಟ್ಗಳು ಕೊಡ್ತಿದ್ರು. ಆ ಸ್ಕ್ರಿಪ್ಟ್ ನಾವು ನೋಡ್ತಾ ಹೋದ್ರೆ ಅವ್ರು ಹೇಳ್ತಾ ಹೋಗೋರು. ಯಾರ್ದ ಡೈಲಾಗ್ ಆದ್ಮೇಲೆ ಯಾರ್ದಾದ್ಮೇಲೆ ಯಾರ್ದು ಹೇಳ್ತಾ ಹೋಗೋರು. ಆಮೇಲೆ 1-2-3 ದಿವಸ ಆದ್ಮೇಲೆ ನಮ್ಮನ್ನೇ ಓದ್ಕೊಳಕ್ ಬಿಡ್ತಿದ್ರು. ನೀವೇ ಓದ್ಕೋಬೇಕು, ಬಾಯ್ಪಾಟ್ ಮಾಡ್ಕೊಂಡು ಬರ್ಬೇಕು. ಆಯ್ತು, ಓದ್ಕೊಂಡು ಪುಸ್ತಕ ಬಿಟ್ಟು ಮಾತಾಡ್ತಿದ್ವಿ. ಆಮೇಲೆ ನಿಂತ್ಕೊಂಡು ಬರೋದು ಹೋಗೋದು ಹೇಳೋರು. ಆಮೇಲೆ ಮತ್ತೆ ಮ್ಯೂಸಿಕ್ ಜೊತೆನಲ್ಲಿ ಪ್ರಾಕ್ಟೀಸು. ಅದೆಲ್ಲ ಆದ್ಮೇಲೆ ಹಾಡಿನ ಪ್ರಾಕ್ಟೀಸು, ಅದ್ರ ಜೊತೆ ಡ್ಯಾನ್ಸ್ ಇದ್ರೆ ಡ್ಯಾನ್ಸು ಎಲ್ಲ ಆದ್ಮೇಲೆ 1 ತಿಂಗಳು ಆಗ್ತಿತ್ತು. ಆಮೇಲೆ ಹೊಸದಾಗಿ ನಾಟಕ ಪ್ರಾರಂಭ ಮಾಡ್ತಿದ್ರು. ಈಗ ನಿಮ್ಮನ್ನ ನಾಟಕ ಕಂಪ್ನಿಗೆ ಒಂದು ಕಂಪ್ನಿ ನಿಮ್ಮನ್ನ ತಗೊಳ್ತು ಅಂತ ಇದ್ರೆ, ಸೊ ಅಲ್ಲಿ ನಿಮ್ಮ ಪೇಮೆಂಟ್ ಆ ದಿನ ನಾಟಕ ಮಾಡಿದ್ದು ಮಾತ್ರ ಕ್ಯಾಲ್ಕುಲೇಟ್ ಆಗುತ್ತಾ? ಪ್ರಾಕ್ಟೀಸ್ ಪ್ರತಿ ತಿಂಗಳಿಗೊಮ್ಮೆ, ತಿಂಗಳು ತಿಂಗಳಿಗೆ ಕೊಡ್ತಿದ್ವಿ. 150 ರೂಪಾಯಿ ನಮಗೆ. ಅವಾಗ ಡ್ರಾಮಾ ನಡೀದೇ ಇರ್ಲಿ ಕೊಡ್ತಾ ಇದ್ರು. ಕೊಡ್ತಿದ್ರು. ಸೊ ನೀವು ಎಲ್ಲೋ ಒಂದು ಡ್ರಾಮಾ ಕಂಪ್ನಿಗೆ ನಿಮ್ಮ ಕೈಯಲ್ಲಾದಂತಹ ಒಂದು 5,000 ಕೊಟ್ಟು ಸಹಾಯ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಸಹಾಯ ಮಾಡುವಂತ ಪರಿಸ್ಥಿತಿ ಹೇಗ್ ಬಂತು? ಅದು ಯಾರಿಗೆ? ಒಂದು ಕಂಪ್ನಿಗೆ ನೀವು ಅಂದ್ರೆ ನಮ್ದೇ ಅದೇ ಕಂಪನಿ, ಶಾರದಾ ಸಂಗೀತ ನಾಟಕ ಮಂಡಳಿ ಕಂಪನಿ. ಅವಾಗ ನಾನು ಅಲ್ಲೇ ಕಂಪನಿ ಇದ್ದು ಇನ್ನೊಂದು ಕಂಪನಿಗೆ ಬಂದಿದ್ನಲ್ಲ, ಅವಾಗ ಅಂದಿದ್ರು ಮಾಲೀಕರು, ಒಂದ್ ಸ್ವಲ್ಪ ದುಡ್ಡಿನ ತೊಂದ್ರೆ ಇತ್ತಮ್ಮ, ಬೇಕಾಗಿತ್ತು, ಕೊಡ್ತಿದ್ವಿ ವಾಪಸ್ಸು. ಅವಾಗ ಹೇಳಿ ಕೊಡ್ತೀವಿ. ನಿಮ್ಗೆ ಅವಾಗ ದುಡ್ಡಿನ ತೊಂದ್ರೆ ಅಂತ ಇಲ್ಲ ದುಡ್ಡಿನ ತೊಂದ್ರೆ ಇಲ್ಲಿ ಪೇಮೆಂಟ್ ಎಲ್ಲ ಬರ್ತಿತ್ತಲ್ಲ. ನಾನ್ ಬಂದಿದ್ದು ನೀವೇ ಓನರ್ ಅಲ್ವಾ? ಬರ್ತಿದ್ದೆ. ಓನರ್ ಆದ್ರೂ ಸಹಿತ ನಮ್ಮನೆಯವ್ರ ಲೆಕ್ಕಾಚಾರದಲ್ಲಿ ಇದ್ವಿ. ಪೇಮೆಂಟ್ ಕೊಟ್ಬಿಡ್ತಿದ್ರು. ನಿಮ್ ಪೇಮೆಂಟ್ ಏನಿದೆ ಅದ್ ನೀವು ಕೊಟ್ಬಿಡ್ತಿದ್ರು. ಸೊ ಆ ಡ್ರಾಮಾ ಕಂಪ್ನಿ ಮುಚ್ಚಬೇಕಾದ ಒಂದು ಪರಿಸ್ಥಿತಿ ಬಂದಾಗ ಹೇಗಿತ್ತು? ಡ್ರಾಮಾ ಕಂಪನಿ ಮುಚ್ಚಬೇಕಂದ್ರೆ ಅದೇ ಈಗ ಟಿವಿ ಏನು ಬಂತಲ್ಲ, ಟಿವಿ ಮಾಧ್ಯಮ ಬಂದ್ಮೇಲೆ ಸರ್ ನೋಡೋ ಜನ ಕಡಿಮೆ ಆಯ್ತು, ಕಲೆಕ್ಷನ್ ಕಡಿಮೆ ಆಗ್ತಾ ಇತ್ತು. ಊರಿಂದ ಊರಿಗೆ ಹೋಗ್ತಾ ಇದ್ರೆ ಸರಿಯಾಗಿ ಕಲೆಕ್ಷನ್ ಆಗ್ತಿರ್ಲಿಲ್ಲ. ಕೈಯಿಂದಾನೇ ಹಾಕ್ತಿದ್ರು ಎಲ್ಲ. ಒಂದು ಮನೆಯಿಂದಾನೇ ದುಡ್ಡು ತಂದು ಹಾಕೋದು ಮಾಡೋದು ತುಂಬಾ ತೊಂದರೆ ಆಗ್ತಿತ್ತು. ಅದಕ್ಕೆ ಯಾಕೆ ಸುಮ್ನೆ ಇಷ್ಟು. ಆಮೇಲೆ ಕಲಾವಿದ್ರದ್ದು ಒಂದು ತೊಂದ್ರೆ, ಕಂಪನಿ ಬಿಟ್ಟು ಹೋಗ್ಬಿಟ್ರೆ ಪಾತ್ರಗಳಿಗೆ ತೊಂದರೆ ಆಗ್ತಿರ್ತದ. ಹಿಂಗಾಗಿ ಒಂದೇ ಕಂಪನಿ ಇಟ್ಕೊಳ್ಳೋಣ ಅಂತ ಎಲ್ಲ ನಿಲ್ಸ್ಬಿಟ್ರು. ಆಮೇಲೆ ಒಂದೇ ಕಂಪನಿ ಇಟ್ಕೊಂಡಿದ್ರು. ಆಮೇಲೆ ಅದನ್ನು ಕಷ್ಟ ಆಯ್ತು. ಒಬ್ಬೊಬ್ರು 4 ಕಂಪನಿ ನಡೆಸ್ತಾ ಇದ್ದಿದ್ದು ಆಗಿನ ಟೈಮ್ನಲ್ಲಿ. 4 ಟೀಮ್ ಆಗಿ ಬ್ರಾಂಚ್ಗಳು. ಯಾವಾಗ ಈ ತರ ತೊಂದ್ರೆ ಆಯ್ತು, ಬೇಡ ಅಂತ ನಿಲ್ಲಿಸ್ಬಿಟ್ರು. ಆಮೇಲೆ ನೀವು ಡ್ರಾಮಾ ಬಿಡುವಂತ ಪರಿಸ್ಥಿತಿ ಬಂತ? ಅದೇ ಮತ್ತೆ ಕಂಪನಿ ನಿಲ್ತಾ, ಬೇರೆ ಕಡೆ ನೀವು ಹೋಗ್ಲಿಲ್ಲ? ನಾ ಬೇರೆ ಕಡೆಗೆ ಹೋಗ್ಲಿಲ್ಲ. ಯಾಕಂದ್ರೆ ನಮ್ಮ ಕಂಪನಿ, ನಾವು ಕಂಪನಿ ನಡೆಸಿ ನಾವು ಎಲ್ಲಾರನ್ನು ಇಟ್ಕೊಂಡು ಅವ್ರಿಗೆಲ್ಲರಿಗೂ ಪೇಮೆಂಟ್ ಕೊಡ್ತಿದ್ದು ನಮ್ಮನೆಯವರು. ನಾನು ಹೋಗಿ ಇನ್ನೊಂದ್ ಕಡೆ ಕಂಪನಿಲಿ ಪಾತ್ರ ಮಾಡೋದು, ಪೇಮೆಂಟ್ ಇಸ್ಕೊಂಡು ನನಗೆ ಯಾಕೋ ಮನ್ಸು ಹೋಗ್ತಿರ್ಲಿಲ್ಲ. ಗೆಸ್ಟ್ ಆಗಿ ಕರಿತಾ ಇರ್ಲಿಲ್ಲ? ಗೆಸ್ಟ್ ಆಗಿ ಕರೆದ್ರು ನಾನು ಹಂಗ ಹೋಗ್ತಿರ್ಲಿಲ್ಲ. ನಮ್ಮದೇ ನಮ್ಮ ಬಾವವ್ರ ಕಂಪನಿ ಇತ್ತು, ನಮ್ಮ ಮನೆಯವ್ರ ಅಣ್ಣಂದು. ಅವ್ರ ಕಂಪನಿಲೂ ಗೆಸ್ಟ್ ಆಗಿ ಹೋಗಿ ಪಾತ್ರ ಮಾಡ್ತಿದ್ದೆ. ಮತ್ತೆ ನಮ್ಮ ಕಂಪನಿಲೂ ನಾನು ಒಂದೇ ಕಂಪನಿ ಉಳಿದಾಗ ನಾನು ಊರ್ನಲ್ಲಿದ್ದೆ, ಹೋಗಿ ಗೆಸ್ಟ್ ಆಗಿ ಪಾತ್ರ ಮಾಡಿ ಬರ್ತಿದ್ದೆ. ಗೆಸ್ಟ್ ಆಗಿ ಪಾತ್ರ ಮಾಡ್ತಾ ಇದ್ದೆ. ಸೊ ಆ ಇಂಟ್ರೆಸ್ಟ್ ಇನ್ನ ಹಂಗೆ ಇತ್ತು ನಿಮ್ಮ ಹತ್ರ. ಆಮೇಲೆ ಗುಬ್ಬಿ ಕಂಪ್ನಿಗೆ ಏನಾದ್ರು ಟ್ರೈ ಮಾಡುವಂತ ಮಾಡುವಂತ ಅನ್ಸಿಲ್ಲ ನಿಮ್ಗೆ? ಇಲ್ಲ ನಾನು ಯಾವ ಕಂಪ್ನಿಗೂ ಹೋಗ್ಲಿಲ್ಲ. ನಾವೇ ಇಲ್ಲಿ ಸೀರಿಯಲ್ಗೆ ಅದಕ್ಕೆಲ್ಲ ಬಂದಾಗ ನಾನೇನೆ ಟೀಮ್ ಕಟ್ಕೊಂಡು ಆಶಾ ಕಿರಣ ಕಲಾ ಟ್ರಸ್ಟ್ ಅಂತ ಮಾಡ್ಕೊಂಡು ನಾವೇ ಡ್ರಾಮಾಗಳು ಮಾಡ್ತಿದ್ವಿ. ಇಲಾಖೆಯಿಂದ ಒಂದೊಂದ್ಸಲ ಡ್ರಾಮಾ ತಗೋತಿದ್ವಿ. ಮತ್ತೆ ಗಣೇಶನ ಹಬ್ಬ ಬಂದ್ರೆ, ಅಣ್ಣಮ್ಮನ ಉತ್ಸವ ಬಂದಾಗ ಯಾರು ಕರೆಯೋರೆಲ್ಲ ಹೋಗಿ ಡ್ರಾಮಾಗಳು ಮಾಡ್ತಿದ್ವಿ. ಬರೀ ಲೇಡೀಸ್ ಟ್ರಿಪ್ಪೇ ಮಾಡ್ಕೊಂಡಿದ್ದೆ. ಗಂಡ್ ಮಕ್ಳು ಪಾತ್ರ ಎಲ್ಲ ಹೆಣ್ಮಕ್ಳೇ ಮಾಡೋದು. ಚೆನ್ನಾಗಿ ನಡೀತಾ ಇತ್ತು. ಸೊ ಇವಾಗ ವಟಾರ ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ. ವಟಾರ ಅನ್ನೋದು ಆವಾಗಿನ ಕಾಲಕ್ಕೆ ತುಂಬಾ ಫೇಮಸ್. ಹೌದು. ಸೊ ನಿಮ್ಗೆ ಹೇಗೆ ಜನಗಳ ರಿಸೀವ್ ಮಾಡಿದ್ರು ನಿಮ್ನ ಅಂತ? ಡ್ರಾಮಾದಲ್ಲೇ ನೋಡಿರ್ತಾ ಇದ್ರು, ಸಡನ್ ಆಗಿ ಡ್ರಾಮಾದಲ್ಲಿ ಅಂದ್ರೆ ಅಲ್ಲಿ ಡ್ರಾಮಾದಲ್ಲಿ ಜನ ನೋಡಿದವ್ರು ಇಲ್ಲೇ ಇರ್ತಾರೆ, ಇರಲ್ಲ ಅಲ್ವಾ? ನಾವ್ ಯಾವ ಊರ್ನಲ್ಲಿ ಮಾಡ್ತೀವಿ ಆ ಊರ್ನವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಆಮೇಲೆ ಯಾವ್ಯಾವ ಊರ್ ತಿರ್ಗಾಡಿರ್ತೀವಿ ಪರಿಚಯ ಇರುತ್ತೆ, ಗೊತ್ತಾಗ್ತಿರುತ್ತೆ. ಅವಾಗೇನು ಹೆಚ್ಚು ಪ್ರಚಾರಗಳು ಇರ್ಲಿಲ್ಲ. ಆಮೇಲೆ ನಮ್ದು ಇದ್ರಲ್ಲಿ ಸ್ವಲ್ಪ ಜನ ಪತ್ರಿಕೆ ಬರೋದು, ನಮ್ ಸಂದರ್ಶನ ಮಾಡೋದು, ಪತ್ರಿಕೆಯಲ್ಲಿ ಫೋಟೋ ಅದನ್ನೆಲ್ಲ ಕೊಡೋದು, ಹಿಂಗಾಗಿ ಕೆಲವು ಕಡೆ ಎಲ್ಲ ಪ್ರಚಾರಗಳಾಗಿತ್ತು ನಮ್ದು ಅವಾಗ. ಆಮೇಲೆ ಇಲ್ಲಿ ಬಂದಾಗ ಒಬ್ಬೊಬ್ರು ಹೆಲ್ಪ್, ಈಗ ಗುಡಿಹಳ್ಳಿಯವರು ಹೆಲ್ಪ್ ಮಾಡಿದ್ರು. ಮತ್ತೆ ಇಲ್ಲಿ ಜಗ್ಗು ಜಾದುಗಾರ್ ಅಂತ ಇದ್ರು, ಅವರು ನಾಟಕ ಕಂಪ್ನಿಯಲ್ಲಿ ಪಾರ್ಟ್ ಮಾಡ್ತಿದ್ರು. ಅವರು ಸಹಿತ ಒಂದೊಂದ್ ಕಡೆ ಪರಿಚಯ ಮಾಡಿಸ್ತಿದ್ರು. ಹಿಂಗಾಗಿ
ಪರಿಚಯ ಆಗಿ ಕರೆದು ಪಾತ್ರ ಮಾಡಿಸಿದ್ರು. ಆಮೇಲೆ ಇಲ್ಲಿಯವರೆಲ್ಲರೂ ಪರಿಚಯ ಆದ್ರು. ಧಾರಾವಾಹಿ ಅನ್ನೋದು ಮನೆ ಮನೆಗೆ ಹೋಗೋ ತರ ಆಯ್ತು. ಸೊ ಇವಾಗ ಧಾರಾವಾಹಿ ಅನ್ನೋದು 2 ಮಾಡ್ತಾ ಬಂದ್ರಿ. ಸೊ ಆಮೇಲೆ ಇದ್ದಕ್ಕಿದ್ದಂಗೆ ಮೂವಿಗೆ ನೀವು ಒಂದು 60 ಮೂವಿ ಮಾಡಿದೀರಾ ಅಂತ ಕೇಳ್ಪಟ್ಟೆ. ಸೊ ನಿಮ್ಗೆ ಮರೆಯಲಾಗದ ಒಂದು ಡೈರೆಕ್ಟರ್ ಅಂತ ಇದ್ರೆ, ಈ ಡೈರೆಕ್ಟರ್ ಈ ಸೆಟ್ ಅಲ್ಲಿ ಇದ್ದ ಅಂತಂದ್ರೆ ನಂಗೆ ಕಂಫರ್ಟೇಬಲ್ ಆಗಿ ಇರ್ತಿದ್ದೆ ಅಂತಂದ್ರೆ ಅವ್ರು ಯಾವ ಡೈರೆಕ್ಟರ್? ಸಾಮಾನ್ಯ ನಾನು ಎಲ್ಲಿ ಹೋಗಿರ್ತೀನಿ ಎಲ್ಲಾ ಡೈರೆಕ್ಟ್ರು ಅಷ್ಟೇ ಒಂದು ಗೌರವದಿಂದ, ಯಾಕೆ ಅಂತಂದ್ರೆ ವೃತ್ತಿ ರಂಗಭೂಮಿಯಿಂದ ಬಂದಂತ ಹಿರಿಯ ಕಲಾವಿದೆ ಅಂತ ಹೇಳಿ ಪ್ರತಿಯೊಬ್ರು ನನ್ಗೆ ಅಮ್ಮ ಅಮ್ಮ ಅಂತ ಹೇಳಿ ಪ್ರತಿಯೊಬ್ರು ಗೌರವ ಕೊಡ್ತಿದ್ರು. ಮತ್ತೆ ಒಳ್ಳೊಳ್ಳೆ ಪಾತ್ರಗಳಿಗೆ ಆಯ್ಕೆ ಮಾಡ್ತಿದ್ರು. ಎಲ್ಲ ಕಡೆನೂ ಗೌರವ ಸಿಕ್ಕಿದೆ. ಎಲ್ಲ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಎಲ್ಲಾರನ್ನೂ ನೆನಪು ಮಾಡ್ಕೊಳ್ಳೋ ಅಂತ ಒಂದು ಅಂತ ಕಡೆನೆ ಕೆಲಸ ಮಾಡಿದ್ದೀನಿ. ಅವಳು ರಾಜಕೀಯದಲ್ಲಿದ್ದು, ಸ್ವಲ್ಪ ರಾಜಕೀಯದಲ್ಲಿ ಅವಳು ಬೆಂಗಳೂರು ಬರುವಾಗ ಯಾವಾಗ ನನ್ನ ಜೊತೆಲಿ ಕರ್ಕೊಂಡು ಬರೋಳು. ಬಂದಾಗ ನಾವು ಅಲ್ಲಿ ಗುಬ್ಬಿ ರಂಗಮಂದಿರದಲ್ಲಿ ಹೋಗಿ ನಾಟಕ ನೋಡಿ ಅಭ್ಯಾಸ ಇರ್ತಿತ್ತು. ನಾಟಕ ನೋಡಕ್ ಹೋದಾಗ ಗುಡಿಹಳ್ಳಿ ನಾಗರಾಜ್ ಅವರು ಪ್ರಜಾವಾಣಿ ಉಪ ಸಂಪಾದಕರಾಗಿದ್ರು. ಅವ್ರ ಪರಿಚಯ ಇತ್ತಲ್ಲ, ಅವರು ನಾಟಕ ನೋಡಕ್ ಬಂದಾಗ ನಮ್ಮನ್ನ ನೋಡಿ ಎಲ್ಲಿದ್ದೀರಾ ಈಗ ಏನು ಅಂತಂದ್ರು. ಇಲ್ಲ, ಈ ಕಂಪನಿ ನಿಂತಲ್ಲ, ಅದಕ್ಕೆ ನಾನು ಮೈಸೂರಿಗೆ ಬಂದಿದ್ದೀನಿ ಅಂತ ಹೇಳ್ತಿದ್ದೆ. ನಿಮ್ಮಂತವ್ರೆಲ್ಲ ಖಾಲಿ ಕೂತ್ಕೊಂಡ್ರೆ ಹೇಗೆ, ನಾಟಕ ಕಂಪನಿ ಪಾತ್ರ ಮಾಡ್ಬಹುದಲ್ವಾ? ನನಗೆ ಇಷ್ಟ ಇಲ್ಲ ಮಾಡಕ್ಕೆ. ನಮ್ಮ ಕಂಪನಿಲಿ ಇದ್ದು ಆ ಕಂಪನಿ ನಡೆಸಿದವರು ನಾವು ಹೋಗಿ ಇನ್ನೊಬ್ರು ಕಂಪನಿ ಪಾತ್ರ ಮಾಡೋದು ನನ್ಗೆ ಸರಿ ಅನ್ಸಲ್ಲ ಅಂದಿದ್ದಕ್ಕೆ, ಸರಿ ಸೀರಿಯಲ್ ಅಲ್ಲಿ ಮಾಡ್ಬೋದಲ್ವಾ, ಒಳ್ಳೆ ಪಾತ್ರ ಸಿಕ್ಕಿದ್ರೆ ನಮ್ಮ ಮನೆಯವ್ರನ್ನ ಕೇಳ್ತೀನಿ, ಅವರು ಒಪ್ಪಿದ್ರೆ ನಾನು ಮಾಡ್ತೀನಿ.